ಹೆಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಹಿಂದೆ ನೋಡ್ಬೋದು ನಮ್ಮ ಗಣಪ ಬಂದಿದ್ದಾರೆ ಗುರು. ಸೊ ಇವತ್ತು ನಾವು ಎಲ್ಲಿಗೆ ಬಂದಿದೀವಿ ಅಂತ ಅಂದ್ರೆ ಶ್ರೀ ಬಜರಂಗಿ ಆರ್ಟ್ಸ್ ಬಂದಿದೀವಿ. ಇದು ಎಲ್ಲಿದೆ ಅಂತ ಅಂದ್ರೆ ನಮ್ಮ ಹೊರಮಾವುದಲ್ಲಿದೆ. ಸೊ ಇವರಲ್ಲಿ ಯೂನಿಕ್ ಸ್ಟೈಲ್ಸ್ ಆಫ್ ಗಣಪತಿಗಳಿದೆ ಗುರು. ಸೊ ಒಂದೊಂದನ್ನು ನಾನು ತಿಳಿಸ್ಕೊಂಡು ಹೋಗ್ತೀನಿ. ಮತ್ತೆ ಇವಾಗ 2026 ಅಲ್ಲಿ ಅದ್ಭುತವಾದ ಗಣಪತಿಗಳು ಇವರು ಪ್ರೊಡ್ಯೂಸ್ ಮಾಡಿದ್ದಾರೆ. ರೈಟ್ ಫ್ರಮ್ ಚಿಕ್ಕದಿಂದ ಹಿಡಿದು ದೊಡ್ಡದು ತನಕ ಯೂನಿಕ್ ಸ್ಟೈಲ್ಸ್ ಅಲ್ಲಿ ತರಿಸಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ನೋಡ್ಬೋದು, ಒಂದಕ್ಕೂ ಪಂಚೆ ಶಲ್ಯ ಎಲ್ಲಾನ ಹಾಕು ಗಣಪತಿನ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇನ್ನೇನಕ್ಕೆ ತಡ, ಬನ್ನಿ ಓನರ್ನೇ ಮಾತಾಡ್ಸೋಣ, ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ತಗೊಳ್ಳೋಣ. ಅಣ್ಣ ನಮಸ್ತೆ. ಸರ್ ನಮಸ್ತೆ ಅಣ್ಣ. ನಮಸ್ತೆ. ಓಕೆ ಅಣ್ಣ, ನೀವು ಈ ಫಸ್ಟ್ ಆಫ್ ಆಲ್ ಈ ಗೋಡೆನ ಹೆಸರು ಹೇಳಿ ಅಣ್ಣ. ನಮ್ ಗೋಡೆನ ಹೆಸರು ಬಂದು ಬಜರಂಗಿ ಆರ್ಟ್ಸ್ ಅಂದ್ಬಿಟ್ಟು. ಓಕೆ ಚಿಕ್ಕ ಚಿಕ್ಕ ವೆರೈಟಿ ಗಣೇಶಸ್ ಎಲ್ಲ ತುಂಬಾ ಸಿಗ್ತದೆ. ಈ ವರ್ಷ ತುಂಬಾ ಕಲೆಕ್ಷನ್ ಬಂದಿದೆ. ಓಕೆ, ನೀವೇ ನೋಡ್ಬೋದು ಎಷ್ಟು ವರ್ಕ್, ಸ್ಟೋನ್ ವರ್ಕ್ ಎಲ್ಲ ಮಾಡಿದಿರಿ. ಹೌದು, ಚಿಕ್ಕ ಚಿಕ್ಕ ಗಣೇಶ ಕುಂದನ್ ವರ್ಕ್ ಎಲ್ಲ ಮಾಡಿದಿರಿ. ಸೂಪರ್ ಸೂಪರ್. ಚಿಕ್ಕದಿಂದ ದೊಡ್ಡ ತನಕ ಈ ವರ್ಷ ಸುಮಾರು ವೆರೈಟಿ ಚಿಕ್ಕದ್ರಲ್ಲಿ ಬಂದಿದೆ ಜಾಸ್ತಿ. ನಮ್ಮ ಹತ್ರ ಚಿಕ್ಕದು ದೊಡ್ಡದು ಎಲ್ಲ ಅವೈಲೇಬಲ್ ಇದೆ ಇವಾಗ. ಅಣ್ಣ ನಿಮ್ಮಲ್ಲಿ ಎಷ್ಟಡಿಯಿಂದ ಎಷ್ಟಡಿ ತನಕ ಗಣಪತಿಗಳು ಅವೈಲೇಬಲ್ ಇದೆ? ನಮ್ದು ಅರ್ಧ ಅಡಿಯಿಂದ 6 ಅಡಿ 7 ಅಡಿ ತನಕ ಸಿಗುತ್ತೆ ನಿಮ್ಗೆ. ಗಣಪತಿಗಳು ಎಲ್ಲ ಮಾಡೆಲ್ ಎಲ್ಲ ಎಲ್ಲ model ಸಿಗ್ತದೆ ನಿಮ್ಗೆ. ಅಣ್ಣ ಮತ್ತೆ ನಿಮ್ಮ ಲೊಕೇಶನ್ ಇನ್ನೊಂದ್ಸತಿ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ? ನಮ್ದು ಬಂದು ವರ್ಮಾ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಇದೆ ಲೊಕೇಶನ್. ಸೊ ಗೈಸ್, ಇವರ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ. ಅಣ್ಣ ಇನ್ನ ಒಂದು, ನಮ್ ಚಾನೆಲ್ ಹೆಸರು ಹೇಳ್ಕೊಂಡ್ ಬಂದ್ರೆ ಏನಾದ್ರು ಡಿಸ್ಕೌಂಟ್ಸ್ ಇದೆಯಾ? ನಿಮ್ ಕಡೆ ಬಂದ್ರೆ ಡಿಸ್ಕೌಂಟ್ ಮಾಡ್ತೀವಿ ಸರ್. ಸೊ ಗೈಸ್, ಇನ್ನೇನಕ್ಕೆ ನಮ್ ಚಾನೆಲ್ ಹೆಸರು ಹೇಳ್ಕೊಂಡ್ ಬಂದ್ರೆ ನಿಮ್ಗೆ ಡಿಸ್ಕೌಂಟ್ ಸಹ ಇದೆ. ಸೊ ಇವಾಗ ಪ್ರತಿಯೊಂದು ಗಣಪತಿನೂ ನಾನು ಇನ್ ಡೆಪ್ತ್ ಆಗಿ ತೋರಿಸ್ಕೊಂಡು ಹೋಗ್ತೀನಿ. ಸೊ ನೀವೆಲ್ಲ ಒಂದೇ ಮಾಡ್ಬೇಕು, ನನ್ನ ಚಾನೆಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಮತ್ತೆ ಇಲ್ಲಿ ಸ್ಕ್ರೀನ್ ಅಲ್ಲೂ ಫ್ಲಾಶ್ ಆಗ್ತಾ ಇರುತ್ತೆ, ಚೆಕ್ಔಟ್. ಸೊ ಗೈಸ್, ಇವಾಗ ಒಂದೊಂದು ಗಣಪತಿನೂ ನಾನು ತೋರಿಸ್ಕೊಂಡು ಹೋಗ್ತೀನಿ. ಸಿಕ್ಕಾಪಟ್ಟೆ ಯೂನಿಕ್ ಅಲ್ಲಿ ಇದೆ ಗುರು, ಸಿಕ್ಕಾಪಟ್ಟೆ ಯೂನಿಕ್ ಸ್ಟೈಲ್ ಅಲ್ಲಿ ಇದೆ. ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಶ್ರೀ ಬಜರಂಗಿ ಆರ್ಟ್ಸ್ ಅನ್ಬಿಟ್ಟು. ಸೊ ಇವ್ರು ಬಂದ್ಬಿಟ್ಟು ಲಾಲ್ ಬಾಗ್ ಚಾ ರಾಜ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಗುರು, ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದಾರೆ. ಸೊ ಮನೆಗಳಲ್ಲಿ ಯಾರು ಕೂರಿಸ್ಬೇಕು ಅಂತ ಇತ್ತು ಅಂತ ಅಂದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತೆ ಪಂಚೆ ವರ್ಕ್ ನೋಡ್ಬೋದು ಗುರು, ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಈ ಫಿನಿಶಿಂಗು, ಸೊ ಹಿಂದೆ ಆರ್ಚ್ ಫಿನಿಶಿಂಗ್ ಎಲ್ಲಾನು ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಕಲೆಕ್ಷನ್ಸ್ ನೋಡ್ಬೋದು ಗುರು, ಎಷ್ಟು ಕಲೆಕ್ಷನ್ಸ್ ಇದೆ. ಅವ್ರು ಆಲ್ರೆಡಿ ಹೇಳ್ದಂಗೆ ಅರ್ಧ ಅಡಿಯಿಂದ 6 ಅಡಿ ತನಕ ನಿಮ್ಗೆ ಗಣಪತಿಗಳು ಅವೈಲಬಲ್ ಇದೆ. ಸೊ ಬನ್ನಿ ನೆಕ್ಸ್ಟ್ ಗಣಪತಿ ಯಾವ್ದು ಅಂತ ತೋರಿಸ್ತೀನಿ. ಸೊ ನಮ್ ಉಯ್ಯಾಲೆ ಮೇಲೆ ಇರೋ ಗಣಪತಿ ಇವರು. ಸೊ ಎಷ್ಟು ಕ್ಯೂಟ್ ಆಗಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಗಣಪತಿ ಅಂತೂ ಅದ್ಭುತವಾಗಿದೆ. ಸೊ ಗಣಪತಿ ಕಾಲು, ಆ ಫಿನಿಶಿಂಗು ಎಲ್ಲಾನು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗೆ ಮತ್ತೊಂದು ಗಣಪತಿಗೆ ಹೋದೆ ಅಂತ ಅಂದ್ರೆ ಆನೆ ಮೇಲೆ ಕೂತಿರೋದು. ಸೊ ಆನೆ ನೋಡ್ಬೋದು. ಸೊ ನಮ್ಮ ಗಣಪತಿ ಮೇಲ್ಗಡೆ ತೋರಿಸ್ತೀನಿ ನೋಡಿ, ಎಷ್ಟು ಕ್ಯೂಟ್ ಆಗಿ ಮುದ್ದಾಗಿದೆ ಗುರು ಗಣಪತಿ. ಸೊ ಮತ್ತೆ ಆ ಕ್ಲಾತ್ ವರ್ಕು ಅಷ್ಟೇ, ಅಷ್ಟು ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ. ಸೊ ಅವೆಲ್ಲ ಕೊಟ್ಟಿದ್ಮೇಲೆ ನಮ್ಮ ಗಣಪತಿ ಇನ್ನೂ ಯೂನಿಕ್ ಆಗಿ ಕಾಣುತ್ತೆ ನಿಮ್ಗೆ. ಸೊ ಹಾಗೆ ಈ ಕಡೆ ಹೋದೆ ಅಂತ ಅಂದ್ರೆ ಸೈಡ್ ದರ್ಬಾರ್ ಗಣಪತಿ. ಸೊ ಕಾಲ್ ಮೇಲೆ ಕಾಲ್ ಹಾಕೊಂಡಿರೋ ಗಣಪತಿ ನೋಡ್ಬೋದು. ಆ ಕಲರ್ ಕಾಂಬಿನೇಷನ್, ಆ ರೆಡ್ ಕಲರ್ ವೈಟ್ ಕಲರ್ ಪಂಚೆ, ಮತ್ತೆ ಗಣಪತಿ ಫಿನಿಶಿಂಗು ಎಲ್ಲಾನು ಯೂನಿಕ್ ಆಗಿದೆ ಗುರು, ಬ್ಯೂಟಿಫುಲ್ ಆಗಿದೆ. ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಮತ್ತೊಂದು ಗಣಪತಿ ಗುರು. ಸೊ ಇವರು ಅಷ್ಟೇ ಸೈಡ್ ದರ್ಬಾರು. ಸೊ ಒಂದ್ರ ಮೇಲೆ ಒಂದು ಹಾಕೊಂಡು ಅದ್ಭುತವಾಗಿದ್ದಾರೆ. ಸೊ ಗ್ರೀನ್ ಕಲರ್ ಪಿಲ್ಲೋ ಎಲ್ಲ ಕೊಟ್ಬಿಟ್ಟು ಗಣಪತಿನ ಯೂನಿಕ್ ಆಗಿ ತೋರಿಸಿದ್ದಾರೆ. ಸೊ ಗಣಪತಿ ಕಿರೀಟ ನೋಡ್ಬೋದು. ಸೊ ಇವೆಲ್ಲ ಆಲ್ಮೋಸ್ಟ್ 1.5 ಇಂದ 2 ಅಡಿ ಗಣಪತಿಗಳು. ಸಿದ್ಧಿ ವಿನಾಯಕ ಗಣಪತಿ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಸೊ ಆ ಕಲರ್ ಕಾಂಬಿನೇಷನ್ ಒರಿಜಿನಲ್ ಹೇಗಿರುತ್ತೋ ಅದೇ ತರ ಕೊಟ್ಟಿದ್ದಾರೆ. ಸಿಕ್ಕಾಪಡೆ ಕ್ಯೂಟ್ ಆಗಿದೆ. ಹಿಂದೆನೂ ಅಷ್ಟೇ ಪ್ರಭಾವಳಿ ಎಲ್ಲ ಕೊಟ್ಬಿಟ್ಟು ನಿಮ್ಗೆ ಗಣಪತಿ ಇನ್ನೂ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಹಾಗೆ ಮತ್ತೊಂದು ಗಣಪತಿಗೆ ಬಂದೆ ಅಂತ ಅಂದ್ರೆ ಈ ಗಣಪತಿ ನೋಡ್ಬೋದು, ಒಂದ್ರ ಮೇಲೆ ಒಂದು ಕಾಲ ಹಾಕೊಂಡು ವೈಟ್ ಕಲರ್ ಪಂಚೆ ಕೊಟ್ಟಿ ಬಾರ್ಡರ್ ಸಿಲ್ವರ್ ಕಲರ್ ಪ್ಲೇಸ್ ಮಾಡಿ ಇಟ್ಟಿದ್ದಾರೆ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಅವ್ರಿಗೆ ಪೇಟಾನು ಹಾಕಿದ್ದಾರೆ ಗುರು. ಸೊ ಅದೇ ಕಲರ್ ಕಾಂಬಿನೇಷನ್ ಅಲ್ಲಿ ಪೇಟ ಎಲ್ಲ ಹಾಕ್ಬಿಟ್ಟು ಗಣಪತಿನ ಇನ್ನೂ ಕ್ಯೂಟ್ ಆಗಿ ಮುದ್ದಾಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ಮತ್ತೊಂದು ಗಣಪತಿಗೆ ಹೋದೆ ಅಂದ್ರೆ ನರಸಿಂಹ ಸ್ವಾಮಿ. ಸೊ ಅದ್ರ ಪಕ್ಕದಲ್ಲಿ ನಮ್ಮ ಗಣಪ ಇದ್ದಾರೆ. ಸೊ ಅವ್ರು ನೋಡ್ಬೋದು ಎಷ್ಟು ಕ್ಯೂಟ್ ಆಗಿ ನಮ್ಮ ನರಸಿಂಹ ಸ್ವಾಮಿ ಜೊತೆಗೆ ಇದ್ದಾರೆ. ಸೊ ಹಾಗೆ ಮತ್ತೊಂದು ಹೋದೆ ಅಂತ ಅಂದ್ರೆ ಮತ್ತೊಂದು ಗಣಪತಿ. ಸೊ ಪೇಟ ಅಂತೂ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ನೋಡ್ಬೋದು, ಪೇಟ ಕಲರೇ ಸಕಲಾಗಿದೆ. ಸೊ ಗಣಪತಿ ಅಂತೂ ಕ್ಯೂಟ್ ಆಗಿ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ನೋಡ್ಬೋದು ಸುಮಾರು ಗಣಪತಿಗಳಿದೆ ಇವರು. ಸೊ ಇಲ್ಲಿ ಬಂದೆ ಅಂತ ಅಂದ್ರೆ ಈ ಬೇಬಿ ಸ್ಟೈಲ್ ಗಣಪತಿ. ಸೊ ಇವ್ರ ಪೇಟ ನೋಡ್ಬೋದು, ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಪಿಕಾಕ್. ಸೊ ಪಿಕಾಕ್ ಮೇಲೆ ಕೃಷ್ಣನ್ ಸ್ಟೈಲ್ ಅಲ್ಲಿ ನಮ್ಮ ಗಣಪತಿ ಇಲ್ಲಿದೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಈ ಗಣಪತಿ ನೋಡ್ಬೋದು. ಕಿವಿ ಎಲ್ಲ ಬ್ಯೂಟಿಫುಲ್ ಆಗಿದೆ ಗುರು, ಒಂದೊಂದು ಕಿವಿ ಅಷ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸಿಕ್ಕಾಬಡೆ ದೊಡ್ಡ ಕಿವಿ. ಮತ್ತೆ ಕಲರ್ ಕಾಂಬಿನೇಷನ್ಸ್, ಮೇಜರ್ ಆಗಿ ಕಲರ್ ಕಾಂಬಿನೇಷನ್ಸ್ ಗುರು. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ನೀವು ನೋಡ್ಬೋದು, ಇಲ್ಲಿ ಸಿಂಹ ಇದ್ದಾರೆ. ಸೊ ಇದ್ರ ಬಾರ್ಡರು, ನಮ್ ಗಣಪತಿ ಕೂತಿರೋ ಸ್ಟೈಲು, ಮತ್ತೆ ಇಲ್ಲೂ ನೋಡ್ಬೋದು ಆ ಪಂಚೆಗೆ ಹಾಕಿರೋ ಬಾರ್ಡರು, ಮತ್ತೆ ಕಾಲಲ್ಲಿ ತೋರಿಸ್ತೀನಿ ನೋಡಿ ನಿಮ್ಗೆ. ಆ ಫಿನಿಶಿಂಗು ಸಿಕ್ಕಾಪಡೆ ಮ್ಯಾಟ್ರ್ ಆಗುತ್ತೆ ಇವರು. ಅಷ್ಟು ಕ್ಯೂಟ್ ಆಗಿರುತ್ತೆ ಗಣಪತಿ ಒಂದೊಂದು.
ಸೊ ಗೈಸ್ ನಾನು ಇಲ್ಲಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ರೈಟ್ ಫ್ರಮ್ ನಿಮ್ಗೆ ಅರ್ಧ ಅಡಿಯಿಂದ ಹಿಡ್ದು 6 ಅಡಿ ತನಕ ಗಣಪತಿಗಳು ಅವೈಲಬಲ್ ಇದೆ. ಸೊ ನೆಕ್ಸ್ಟ್ ಈ ಗಣಪತಿ ನೋಡ್ಬೋದು. ಈ ಲಾಟ್ ಅಲ್ಲಿ 3 ಗಣಪತಿ ಇದೆ ಗುರು. ಆಲ್ಮೋಸ್ಟ್ 6 ಫೀಟ್ ಇದೆ ಗಣಪತಿ, ನೋಡ್ಬೋದು ಬ್ಯೂಟಿಫುಲ್ ಆಗಿದೆ. ಸೊ ಒಂದೊಂದನ್ನು ಇನ್ ಡೆಪ್ತ್ ಆಗಿ ತೋರಿಸ್ಕೊಂಡು ಹೋಗ್ತೀನಿ. ಈ ಪ್ರಭಾವಳಿ ಅಂತೂ ಸೂಪರ್ ಆಗಿದೆ ಗುರು. ಸೊ ಗೋಲ್ಡ್ ಕಲರ್ ಅಲ್ಲಿ ಲೈಕ್ ಟಚ್ ಅಪ್ ಕೊಟ್ಬಿಟ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಇಲಿ ಇದಾರೆ ನೋಡಿ, ಇಲಿಗೆ ಓಂ ಅಂತ ಕೊಟ್ಟಿದ್ದಾರೆ. ಸೊ ಪ್ರಭಾವಳಿನೇ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಗಣಪತಿ ತೋರಿಸಿದಾಗ ಕಲರ್ ಕಾಂಬಿನೇಷನ್ಸ್ ನೋಡ್ಬೋದು. ಲೆಫ್ಟ್ ಸೈಡ್ ರೈಟ್ ಸೈಡ್ ನಿಮ್ಗೆ ಆನೆ ಬರುತ್ತೆ. ಸೊ ಆನೆ ಬರುತ್ತೆ ನೋಡಿ, ಲೆಫ್ಟ್ ಸೈಡು ರೈಟ್ ಸೈಡು ಅದ್ಭುತವಾಗಿ ನಮ್ಮ ಗಣಪತಿ ಇದೆ. ಸೊ ಗಣಪತಿ ಫಿನಿಶಿಂಗ್ ನೋಡ್ಬೋದು. ಇವೆಲ್ಲ ಇನ್ನೂ ಸ್ಟೋನ್ ವರ್ಕ್ಸ್ ಆಗಿಲ್ಲ. ಸ್ಟೋನ್ ವರ್ಕ್ಸ್ ಆಗಕ್ ಮುಂಚೆನೆ ಇಷ್ಟು ಗ್ರ್ಯಾಂಡ್, ಇಷ್ಟು ಹೈಲೈಟ್ ಆಗಿದೆ ಗಣೇಶ. ಇನ್ನು ಸ್ಟೋನ್ ವರ್ಕ್ಸ್ ಎಲ್ಲ ಕೊಟ್ಬಿಟ್ರೆ ಗಣಪತಿಗೆ ಅಂತೂ ಸೂಪರ್ ಆಗಿರುತ್ತೆ. ಸೊ ಹಾಗೆ ನೆಕ್ಸ್ಟ್ ಗಣೇಶಗೆ ಹೋದಾಗ ಕೆಳಗಡೆ ನೋಡ್ಬೋದು ಸಿಂಹ ಇದ್ದಾರೆ. ಸೊ ಸಿಂಹ ಮೇಲೆ ನಮ್ಮ ಗಣಪತಿ ಕೂತಿದ್ದಾರೆ. ಸೊ ಕಲರ್ ಕಾಂಬಿನೇಷನ್ಸ್ ನೋಡ್ಬೋದು. ಕಿವಿ ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಗುರು ಕಿವಿ. ಸೊ ದೊಡ್ಡ ದೊಡ್ಡ ಕಿವಿ ನಿಮ್ಗೆ ಗಣಪತಿಗಿದ್ದಾಗ ಅದು ಇನ್ನೂ ಯೂನಿಕ್ ಆಗಿ ತೋರಿಸುತ್ತೆ. ಹಾಗೆ ಮೇಲ್ಗಡೆ ಕಿರೀಟಕ್ಕೆ ಬಂದಾಗ ನೋಡ್ಬೋದು. ಸೊ ಆ ಕಲರ್ ಕಾಂಬಿನೇಷನ್ಸ್ ಇದಕ್ಕೆಲ್ಲ ಇನ್ನು ಸ್ಟೋನ್ ವರ್ಕ್ಸ್ ಆಗಿಲ್ಲ ಗುರು. ಸ್ಟೋನ್ ವರ್ಕ್ಸ್ ಆಗಕ್ ಮುಂಚೆನೆ ಇಷ್ಟು ಗ್ರ್ಯಾಂಡು, ಇಷ್ಟು ಹೈಲೈಟ್ ಆಗಿದೆ. ಇನ್ನು ಸ್ಟೋನ್ ವರ್ಕ್ಸ್ ಎಲ್ಲ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಗಣಪತಿ. ಸೊ ಇದು ಅಷ್ಟೇ, ಸೈಡ್ ದರ್ಬಾರಲ್ಲಿ ಕೂತಿದ್ದಾರೆ. ಆರೆಂಜ್ ಕಲರ್ ಪಂಚೆ ಗುರು. ಸೊ ಪಂಚೆ ಬಂದ್ಬಿಟ್ಟು ಆರೆಂಜ್ ಕಲರ್. ಸೊ ನಮ್ಮ ಗಣಪತಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಸೊ ಇದು ಅವೈಲಬಲ್ ಇದೆ, ಚೆಕ್ಔಟ್ ಮಾಡಿ. ಸೊ ಹಾಗೆ ಇನ್ನೊಂದು ಗಣಪತಿಗೆ ಬಂದೆ ಅಂತ ಅಂದ್ರೆ ಇದು ಕೃಷ್ಣನ್ ಸ್ಟೈಲ್ ಅಲ್ಲಿ ಇದೆ. ಸೊ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಒಂದು ಪೀಕಾಕ್ ಬರುತ್ತೆ, ಬ್ಯೂಟಿಫುಲ್ ಆಗಿದ್ದಾರೆ. ಸೊ ನೋಡ್ಬೋದು ಗಣೇಶ ಎಷ್ಟು ಕ್ಯೂಟ್ ಆಗಿದೆ. ಸೊ ಆ ಫಿನಿಶಿಂಗು ಗಣೇಶ ಅಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ಕೃಷ್ಣನ್ ಸ್ಟೈಲ್ ಅಲ್ಲೇ ಇದೆ. ಇಲ್ಲೊಂದು ಫ್ರೂಟ್ ಕೊಟ್ಬಿಟ್ರೆ ಪಕ್ಕ ಕೃಷ್ಣನೇ. ಸೊ ಮೇಲೂ ಅಷ್ಟೇ ನೋಡ್ಬೋದು, ಇಷ್ಟು ಇನ್ ಡೆಪ್ತ್ ಇನ್ ಡೀಟೇಲ್ ಆಗಿ ನಿಮ್ಗೆ ಗಣೇಶನ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ಮತ್ತೊಂದು ಗಣೇಶಗೆ ಹೋದ ಅಂದ್ರೆ ಬಿಲ್ಲು ಬಾಣ. ಸೊ ಬಾಣ ಮೇಲೆ ನಮ್ಮ ಗಣಪತಿ ಕೂತಿದ್ದಾರೆ. ಸೊ ಇದು ಅಷ್ಟೇ, ನೀವು ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ಗುರು. ಅಷ್ಟು ಇನ್ ಡೆಪ್ತ್ ಆಗಿ ಪೇಂಟಿಂಗ್ ಡೀಟೇಲ್ ಆಗಲಿ, ಗಣೇಶ ಪ್ರೆಸೆಂಟ್ ಮಾಡೋದಾಗ್ಲಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ, ಬಜರಂಗಿ ಆರ್ಟ್ಸ್ ಇದೆಲ್ಲಿ ಬರುತ್ತೆ ಅಂತ ಅಂದ್ರೆ ನಮ್ಮ ಹೊರಮಾವದಲ್ಲಿ ಬರುತ್ತೆ. ಸೊ ಇವರಲ್ಲಿ ಯೂನಿಕ್ ಸ್ಟೈಲ್ಸ್ ಆಫ್ ಗಣಪತಿಗಳು ಅವೈಲೇಬಲ್ ಇದೆ. ಸೊ ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ, ಚೆಕ್ಔಟ್. ಮತ್ತೊಂದು ಗಣೇಶಕ್ಕೆ ಬಂದಾಗ ಸನ್ಫ್ಲವರ್ ಗುರು. ಸೊ ಸನ್ಫ್ಲವರ್ ಮೇಲೆ ನಮ್ಮ ಗಣಪತಿ ಕೂತಿದ್ದಾರೆ. ಸೊ ನೋಡ್ಬೋದು ಇದು ಒಂಥರ ಯೂನಿಕ್ ಆಗಿದೆ ಗುರು. ಸೊ ಫಸ್ಟ್ ಟೈಮ್ ನಾನು ಈ ಕಾನ್ಸೆಪ್ಟ್ ನೋಡ್ತಾ ಇರೋದು. ಸೊ ಮೇಲ್ಗಡೆನೂ ಅಷ್ಟೇ ನಿಮ್ಗೆ ನವಿಲ್ ಕೊಟ್ಟಿದ್ದಾರೆ ಕೃಷ್ಣಂದು. ಸೊ ಅಷ್ಟು ಕ್ಯೂಟ್ ಆಗಿ ಬೇಬಿ ಗಣೇಶ ರೆಡಿ ಮಾಡಿ ಅವೈಲಬಲ್ ಇದೆ. ಸೊ ಮತ್ತೊಂದು ಗಣೇಶಕ್ಕೆ ಬಂದಾಗ ಶಂಕು ಮೇಲೆ ನಮ್ಮ ಗಣಪತಿ ಕೂತಿದ್ದಾರೆ. ಸೊ ನೋಡ್ಬೋದು ಅವ್ರು ಕೂತಿರೋ ದರ್ಬಾರ್ ಸ್ಟೈಲೇ ಸ್ಟೈಲ್ಗಳು. ಸೊ ಅದ್ಭುತವಾಗಿ ಕೂತಿದ್ದಾರೆ. ಸೊ ಇದು ಸಹ ಅವೈಲಬಲ್ ಇದೆ. ಹಾಗೆ ಮತ್ತೊಂದು ಗಣಪತಿಗೆ ಬಂದಾಗ ಈ ದೊಡ್ಡ ಕಿವಿಗರು ದಗಡು ಸೆಟ್ ಸ್ಟೈಲ್ ಅಲ್ಲಿ ಕೂತಿದ್ದಾರೆ. ಬಟ್ ಕಿವಿ ಎಲ್ಲ ದೊಡ್ಡದಾಗಿದೆ. ಸೊ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ನೋಡ್ಬೋದು. ಲೈಟ್ ಇಶ್ ಪಿಂಕ್ ಎಲ್ಲ ಕೊಟ್ಬಿಟ್ಟು ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ನಿಮ್ಗೆ ಸುಮಾರು ಗಣಪತಿಗಳಿದೆ ಗುರು. ರೈಟ್ ಫ್ರಮ್ ಅರ್ಧ ಅಡಿಯಿಂದ ಹಿಡ್ದು 6 ಅಡಿ ತನಕ ಗಣಪತಿಗಳು ಇವರಲ್ಲಿ ಅವೈಲಬಲ್ ಇದೆ. ಸೊ ಮೇಜರ್ ಆಗಿ ಇಲ್ಲಿ ಬಂದೆ ಅಂತ ಅಂದ್ರೆ ದಗಡು ಸೆಟ್. ಸೊ ಈ ಗಣಪತಿ ನೋಡ್ಬೋದು. ಸೊ ಸಿಕ್ಕಾಪಟ್ಟೆ ಫೇಮಸ್ ಗಣಪತಿ. ಸೊ ಇದು ಇವರು ಸಹ ಅವೈಲಬಲ್ ಇದ್ದಾರೆ. ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಒಂದು 5 ಫೀಟ್ ಬರುತ್ತೆ ದಗಡು ಸೆಟ್ ಗಣಪತಿ ಇದು. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಇವರಲ್ಲಿ ವೆರೈಟೀಸ್ ಆಫ್ ಗಣಪತಿಗಳು ಅವೈಲಬಲ್ ಇದೆ. ಸೊ ಒಂದಕ್ಕಿಂತ ಒಂದು ಯೂನಿಕ್ ಸ್ಟೈಲ್ ಅಲ್ಲಿ ಇದೆ. ಸೊ ಒಂದರಲ್ಲಿ ಪಂಚೆ ಹೈಲೈಟ್ ಇರುತ್ತೆ, ಒಂದರಲ್ಲಿ ಫೇಸ್ ಹೈಲೈಟ್ ಇರುತ್ತೆ, ಕಿವಿ ಇರುತ್ತೆ, ಕಿರೀಟ ಇರುತ್ತೆ. ಸೊ ಎಲ್ಲಾನು ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿರ್ತಾರೆ. ಸೊ ಯಾರಾದ್ರೂ ಬಂದ್ರಿ ಈ ಕಡೆ ಎಲ್ಲರೂ ಲೊಕೇಶನ್ ಅಲ್ಲಿ ಇದ್ರಿ ಅಂತ ಅಂದ್ರೆ ಬಜರಂಗಿ ಆರ್ಟ್ಸ್ ನ ಕಾಂಟ್ಯಾಕ್ಟ್ ಮಾಡೋದು ಮರಿಬೇಡಿ. ಸೊ 2026 ಅಲ್ಲಿ ನಿಮ್ಮ ಗಣಪತಿನ ಯೂನಿಕ್ ಆಗಿ ಸೆಲೆಬ್ರೇಟ್ ಮಾಡಿ. ಒಂದು ಗಣಪತಿಗೆ ಬಂದಾಗ ನೋಡ್ಬೋದು ನಮ್ಮ ಶಿವಲಿಂಗು ಇದ್ದಾರೆ. ಸೊ ಶಿವಲಿಂಗು ಮೇಲೆ ನಮ್ಮ ಗಣಪತಿ ತಪಸ್ ಮಾಡ್ತಾ ಇರೋ ತರ. ಸೊ ಹಾಗೆ ಹತ್ರ ಬಂದೆ ಅಂತ ಅಂದ್ರೆ ನೋಡ್ಬೋದು ರುದ್ರಾಕ್ಷಿ ಎಲ್ಲ ಹಾಕೊಂಡಿದ್ದಾರೆ. ಸೊ ನಮ್ಮ ಗಣಪತಿ ಸೇಮ್ ಅವ್ರ ಅಪ್ಪ ತರಾನೇ ಇವರು ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿರೋದು ಇದು. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಡಮರು ಇದೆ ಕೈಯಲ್ಲಿ. ಸೊ ನೋಡ್ಬೋದು ಅದನ್ನು ಅಷ್ಟೇ ಇನ್ ಡೆಪ್ತ್ ಆಗಿ ಬ್ಯೂಟಿಫುಲ್ ಆಗಿ ಎಷ್ಟು ಗಣೇಶಗೆ ಹೈಲೈಟ್ ಮಾಡಿ ತೋರಿಸ್ಬೋದು ಅಷ್ಟು ಹೈಲೈಟ್ ಮಾಡಿ ಗಣಪತಿನ ತೋರಿಸಿದ್ದಾರೆ. ಸೊ ನೋಡ್ಬೋದು ಇದನ್ನ ಸಹ ಅವೈಲಬಲ್ ಇದೆ ಗೈಸ್. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಇವರು. ಸೊ ಇದು ಅಂತೂ ಸಿಕ್ಕಾಪಡೆ ಗ್ರ್ಯಾಂಡ್ ಲುಕಿಂಗ್ ಅಲ್ಲಿ ಇದೆ. ಸೊ ಪಂಚೆನೂ ಅಷ್ಟೇ ಯೆಲ್ಲೋ ಕಲರ್ ಕೊಟ್ಟಿದ್ದಾರೆ. ಸೊ ಗಣಪತಿನೂ ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ಕಿರೀಟಗೆಲ್ಲ ವರ್ಕ್ ಮಾಡ್ಬಿಟ್ಟು ಗಣೇಶನ ಸೂಪರ್ ಆಗಿ ತೋರಿಸಿದ್ದಾರೆ. ಸೊ ತೋರಿಸ್ತಾ ಇದೀನಿ ನೋಡಿ ಗಣಪತಿನ. ಸೊ ಸುಮಾರು ಮಾಡೆಲ್ಗಳಿದೆ ಗುರು ಇಲ್ಲಿ. ಸೊ ದಗಡು ಸೆಟ್ಟು. ಸೊ ಇದು ಸಹ ಅವೈಲಬಲ್ ಇದೆ ಇಲ್ಲಿ. ಸೊ ಇದಕ್ಕೂ ಅಷ್ಟೇ ಡೈಮಂಡ್ ವರ್ಕ್ಸ್ ಎಲ್ಲ ಮಾಡ್ಬಿಟ್ಟು ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲೊಂದು ದಗಡು ಸೆಟ್ಟು.
ಸೊ ಪ್ರತಿ ಒಂದು ಗಣಪತಿಗೂ ಎಷ್ಟು ಹೈಲೈಟ್ ಮಾಡಬೇಕು ಸ್ಟೋನ್ ವರ್ಕ್ಸ್ ಆಗಲಿ ಅಷ್ಟು ಹೈಲೈಟ್ ಮಾಡ್ಬಿಟ್ಟು ನಿಮಗೆ ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ನಿಮಗೆ ದಗಡು ಸೆಟ್ ಎಲ್ಲ ಅಷ್ಟೇ ಯೂನಿಕ್ ಆಗಿದೆ. ಸೊ ಈ ಕಲರ್ ದಗಡು ಸೆಟ್ಟು. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಇಲ್ಲೊಂದು ಶಿವಲಿಂಗು ಇದ್ದಾರೆ. ಸೊ ಹಿಂದೆ ಗಣಪತಿ ನೋಡ್ಬೋದು. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಹಾಫ್ ಫೀಟ್. ಸೊ ಹಾಫ್ ಫೀಟ್ ಅಲ್ಲಿ ಈ ಗಣಪತಿ ಇದೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಬ್ಲೂ ಕಲರ್ ಅಲ್ಲಿ ಗುರು ಗಣೇಶ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಕಿರೀಟ, ಸ್ಟೋನ್ಸು, ಪರ್ಲು ಎಲ್ಲ ಹಾಕ್ಬಿಟ್ಟು ಅಷ್ಟು ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ಸೊ ಪಂಚೆ ಶಲ್ಯ ಎಲ್ಲಾನು ಅಷ್ಟೇ ಕಲರ್ ಕಾಂಬಿನೇಷನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಗಣೇಶ ಅಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಗೈಸ್. ನಾನು ಆಲ್ರೆಡಿ ಹೇಳ್ದಂಗೆ ಇವರಲ್ಲಿ ಸುಮಾರು ಗಣಪತಿಗಳು ಅವೈಲಬಲ್ ಇದೆ ಗುರು. ರೈಟ್ ಫ್ರಮ್ ಅರ್ಧ ಅಡಿಯಿಂದ ಹಿಡ್ದು 6 ಫೀಟ್ ತನಕ ಗಣಪತಿಗಳು ಇವರಲ್ಲಿ ಅವೈಲಬಲ್ ಇದೆ. ಸೊ ನಿಮ್ಗೆ ಮಂಡೇಲಿಯಲ್ಲಿ ಕೂರಿಸ್ಬೇಕು ಅಂತ ಅಂದ್ರು ನಿಮ್ಗೆ ಗಣೇಶ ಅವೈಲಬಲ್ ಇದೆ. ಇಲ್ಲ ಮನೇಲೂ ಈ ಸತಿ ಮುಂಬೈ ಸ್ಟೈಲ್ ಅಲ್ಲಿ ಯೂನಿಕ್ ಮಾಡೆಲ್ಸ್ ಕೂರಿಸ್ಬೇಕು ಅಂತ ಅಂದ್ರೆ ಬಜರಂಗಿ ಆರ್ಟ್ಸ್ ನ ವಿಸಿಟ್ ಮಾಡಿ. ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಗಣಪತಿಗಳು ಇವರಲ್ಲಿ ಇದೆ. ಸೊ ಇವರ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ನಮ್ಮ ಚಾನೆಲ್ ಹೆಸರು ಹೇಳ್ಕೊಂಬಂದ್ರೆ ನಿಮ್ಗೆ ಡಿಸ್ಕೌಂಟ್ ಸಹ ಇದೆ. ಸೊ ಏಂತಕ್ ಮಿಸ್ ಔಟ್ ಮಾಡ್ಕೊಂತೀರಾ. ಸೊ ಗೈಸ್ ವಿಡಿಯೋ ಫೈನಲ್ ಬಂದಿದೀವಿ. ಸೊ ಇದೇ ತರ ಸುಮಾರು ಮಾಡೆಲ್ಸ್ ನಮ್ಮ ಬಜರಂಗಿ ಆರ್ಟ್ಸ್ ಅಲ್ಲಿ ಇದೆ. ಸೊ ಇನ್ನೊಂದ್ಸತಿ ಹೇಳ್ತಾ ಇದೀನಿ, ರೈಟ್ ಫ್ರಮ್ ಅರ್ಧ ಅಡಿಯಿಂದ ಹಿಡಿದು 6 ಅಡಿ ತನಕ ಇವರಲ್ಲಿ ಗಣಪತಿಗಳು ಅವೈಲಬಲ್ ಇದೆ. ಸೊ ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ, ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಸೊ ನನ್ನ ಕೈಯಲ್ಲಿ ಇರೋದು ಅಷ್ಟೇ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿ ಮುದ್ದಾಗಿದೆ. ಇದಕ್ಕೆಲ್ಲ ಇನ್ನು ಸ್ಟೋನ್ ವರ್ಕ್ ಮಾಡಿಲ್ಲ ಗುರು. ಇನ್ನು ಸ್ಟೋನ್ ವರ್ಕ್ ಎಲ್ಲ ಮಾಡಿಬಿಟ್ರೆ ಗಣಪತಿ ಅಂತೂ ಅದ್ಭುತವಾಗಿದೆ. ಆಲ್ರೆಡಿ ಇದೆ ಅಷ್ಟು ಹೈಲೈಟ್ ಆಗಿದೆ. ಇನ್ನು ಸ್ಟೋನ್ ವರ್ಕ್ ಅಲ್ಲಿ ಇರೋ ಗಣಪತಿ ಎಲ್ಲ ನೀವು ತಗೊಂಡೋಗಿ ಕೂರಿಸ್ಬಿಟ್ರೆ ಎಲ್ಲಿಂದ ತಂದ್ರಿ ಅಂತ ಕೇಳ್ತಾರೆ. ಇವರಲ್ಲಿ ಮುಂಬೈಯಲ್ಲಿ ಸಿಗೋ ಐಟಮ್ಸ್ ಎಲ್ಲಾನು ಇಲ್ಲಿ ಸಿಗುತ್ತೆ. ಮತ್ತೊಂದ್ಸತಿ ಹೇಳ್ತಾ ಇದೀನಿ, ಶ್ರೀ ಬಜರಂಗಿ ಆರ್ಟ್ಸ್ ಅಂದ್ಬಿಟ್ಟು. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್.